ಪ್ರತಿ ವರ್ಷದಂತೆ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಹಾಗೂ ಪಂಪಕವಿ ಬೆಳಗುಡಿಯವರ 12ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಸಮರ್ಥ ರಾಮದಾಸ್ ಮಹಾರಾಜರ ಆಶೀರ್ವಾದದ ನಿರೂಪಣ ವಿಮಲ ಬ್ರಹ್ಮ ನಿರೂಪಣೆ ಮಾಡಿದ್ದಾರೆ. ಎಲ್ಲ ವೇದಿಕೆ ಮೇಲಿದ್ದಂಥ ಮಹಾತ್ಮರು ಇಲ್ಲಿಯವರೆಗೆ ಸಾಕಷ್ಟು ಅನುಭವದ ಮಾತುಗಳು ನಡೆದಿದ್ದಾರೆ. ಸಮಯ 2 ಗಂಟೆ ಆಗತ್ತೆ. ಎಲ್ಲ 10 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇಂಥ ಒಂದು ವಿಶೇಷ ಕಾರ್ಯಕ್ರಮ ಯಾಕಪ್ಪ ಅಂತಂದ್ರೆ ಬೆಂಗಳೂರು ಮಹಾನಗರದಲ್ಲಿ ಇಷ್ಟು ಜನ ಭಕ್ತರು ಸೇರಿ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂದ್ರೆ ಅದು ಮಾಧವಾನಂದ ಪ್ರಭುಜಿಯವರ ದೊಡ್ಡ ಕೃಪಾನಂದ. ಅಂದರೆ ಒಂದು ಸಣ್ಣ ಕಾರ್ಯಕ್ರಮ ಏನೋ ಮಾಡಬೇಕಾದ್ರೂ ಸಹಿತ ಅದೇ ಭಾಗದಾಗ ನಾವು ಮೊನ್ನೆ ಒಂದು ಕಡೆ ಹೋಗಿದ್ದೀವಿ. ಸೋಲಾಪುರ ಕಾರ್ಯಕ್ರಮ, ಪುಣ್ಯಾರಾಧನೆ ಕಾರ್ಯಕ್ರಮ, ಅಲ್ಲೇ ಲೋಕಲ್ ಅಂತ ಮಠದಾಗ ಕಾರ್ಯಕ್ರಮ ಮಾಡಿ ಒಂದು 60-70 ಮಂದಿನ ಕೂಡಿಸ್ಬೇಕಾದ್ರೆ ಇಂಥ ಒಂದು ಮಹಾನಗರದಲ್ಲಿ ಆ ಒಬ್ಬ ಮಹಾತ್ಮನ ಅವತಾರಿ ಪುರುಷರ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಐತಪ್ಪ ಅಂತಂದಾಗ ನಾನು ಯಾರಿಗೆ ಭಾಳ ಒತ್ತು ಕೊಟ್ಟು ಹೇಳಿಲ್ಲ, ಸುಮ್ಮನೆ ಸಪ್ತ ಐತಿ ಬರಪ್ಪ ಅಂತ ಅಷ್ಟೇ ಹೇಳಿದೆ. ಅದು ಸಹಿತ ಈ ಕಡೆ ಗೋಕಾಕ್ ಭಾಗದ ಮಕ್ಕಳು ನಿನ್ನೆ ಒಂದು 20-25 ಮಂದಿ ರಾತ್ರಿನ ಬಂದ್ಬಿಟ್ರು. ನಿನ್ನೆ ರಾತ್ರಿ 100 ಮಂದಿ ಮ್ಯಾಗ ಬಂದಾರ. ಅಂದರೆ ಈ ಸಂಪ್ರದಾಯ ಎಷ್ಟೊಂದು ವಿಶ್ವಾಸ ಪ್ರದಾಯಕ ನಮಗೆ ಗುರುವಿನ ಮ್ಯಾಗ ಚಲವಾದಂಥ ವಿಶ್ವಾಸ ಎಲ್ಲಿ ಮಾಡಿದ್ರು ಇದು ನಡೆಯೋದ ಹಿಂಗೆ. ಅಂದ್ರೆ ಕನ್ಯಾಕುಮಾರಿ ಒಳಗೆ ಆಯ್ತು, ದಿಲ್ಲಿ ಒಳಗೆ ಆಯ್ತು. ದಿಲ್ಲಿ ಒಳಗೆ 1200 ಮಂದಿ ಕಾರ್ಯಕ್ರಮ. ಆ ಮುಖಂಡರು ಅಲ್ಲಿ ಅವ್ರಿಗೆ ಕೆಲವೊಬ್ಬರು ಕೇಳ ಮಠಾಧೀಶರು, ದೊಡ್ಡ ಮಠಾಧೀಶರವ್ರೆ ಅಂಥ ದಿಲ್ಲಿ ಒಳಗೆ ಅಷ್ಟು ಮಂದಿನ ಕರ್ಕೊಂಡು ಹೆಂಗೆ ಕಾರ್ಯಕ್ರಮ ಮಾಡಿರ್ತಾರೆ. ಅಂದರೆ ಅವರ ಶಕ್ತಿ ಅಪಾರ. ಇಂಜಿನಿಯರ್ ಸಂಪ್ರದಾಯ ಗುರು ಪರಂಪರೆ ಅದೇ ಮರ ಹೇಳಿಲ್ಲ, ಬಹುಶಃ ಮಾಡೋದು ನಿರ್ಮಲಪ್ಪ ಮಾಡೋರು ಮಾಡಿದಂಥ ಪುಣ್ಯದ ಫಲ ಈ ಒಂದು ಸಂಪ್ರದಾಯದಲ್ಲಿ ದೇವರಿಗೆಲ್ಲರೂ ಬಹಳ ಸುಂದರವಾಗಿ ಮಾತಾಡಿ ಮಾನವ ಮಹಾಮಾನವ ದೇವಮಾನವ ಮನುಷ್ಯ ಅಧ್ಯಾತ್ಮದ ಒಂದು ಒಲವು ಇತ್ತಪ್ಪ ಅಂತಂದ್ರೆ ಅವನಿಗೆ ಅಂದರೆ ಜೀವನದಲ್ಲಿ ಕೊನೆಗೆ ಜೀವನ ಮುಕ್ತಿ ಇರುವಂಥದ್ದು ಭಾಳ ಅವಶ್ಯಕತೆ. ಅದು ಹೇಳ್ತಾರಲ್ಲ, ಜೋ ಸದ್ವಸ್ತು ದಾಕವಿತು ಸದ್ದು ಮರಾಠಿ ಶಬ್ದದಲ್ಲಿ ನಮ್ಮನ್ನು ಈ ಪ್ರಾಪಂಚಿಕ ಜೀವನದಿಂದ ಈ ಎಲ್ಲ ಥರದ ದುಃಖಗಳಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ, ಎಲ್ಲ ಥರದ ದುಃಖಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಮುಕ್ತರು ಮಾಡೋರು ಯಾರಪ್ಪ ಅಂತಂದ್ರೆ ಉಪದೇಶ ಕೊಟ್ಟಂಥ ಸದ್ಗುರು. ಹಂಗೆ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಅವರೆಲ್ಲ ಮಾಧವಾನಂದ ಪುಣ್ಯಾರಾಧನೆ ಅದ್ರ ಜೊತೆಗೆ ಪಂಪಕವಿ ಬೆಳಗಲಿಕ್ಕೆ ಅವರ ಎಲ್ಲ ಇಲ್ಲಿ ದೃಶ್ಯ ಮಾಧ್ಯಮವನ್ನು ತೋರಿಸಿದರು. STV ನಮ್ಮ ಭಾಗದಲ್ಲಿ ಗುಂದಿಗೆಯವರ ಒಳಗೊಂಡು ಮೊದಲೆಲ್ಲ ಪತ್ರಿಕೆ ತೆಗೆದಿದ್ರು. ಆಮೇಲೆ ಈಗ ಈ ಒಂದು ಯೂಟ್ಯೂಬ್ ಚಾನಲ್ STV ಅಂದರೆ ಮಾಧ್ಯಮದ ಇದರಿಂದ ಸಾಕಷ್ಟು ವಿಚಾರಗಳು ಆಗ್ತಾವ. ಅನೇಕ ತುಳಿತಕ್ಕೆ ಒಳಗಾದಂಥವ್ರನ್ನ ರಕ್ಷಣೆನೂ ಆಕೈತಿ. ಅಂದರೆ ಮಾಧ್ಯಮದ ಕೆಲಸ ಬಹಳ ಮಹತ್ವ. ನಾವು ಆ ರೀತಿ ನಡೆದಾಗ ಮಾತ್ರ ಅಂದ್ರೆ ಯಾವುದೇ ಆಶೆ ಆಕಾಂಕ್ಷೆಗೆ ಒಳಗಾಗಲಾರನ್ನ ಇಂಥ ಒಂದು ಮಹತ್ವದ ಕಾರ್ಯದೊಳಗೆ ತೊಡಗಿಸಲಾಗಿದೆ. ಅಂದರೆ ನೋಡಿ, ಎಲ್ಲ ಮಾಧ್ಯಮದ ಕೆಲಸಗಳು
ಎಷ್ಟೋ ಜನರಿಗೆ ಕೆಲವೊಂದು ಕಡೆ ರಸ್ತೆಗಳಿರಂಗಿಲ್ಲ, ಹಳ್ಳಿಯೊಳಗೆ ಕೆಲವೊಂದು ಕಡೆ ವಿದ್ಯುತ್ ಪೂರೈಕೆ ಇರೋಂಗಿಲ್ಲ. ಅವನ್ನೆಲ್ಲ ಹುಡುಕಾಡಿ ತೆಗೆದು ಅದನ್ನು ಪ್ರಚಾರ ಮಾಡಿ ಆ ಒಂದು ತೊಂದರೆಗೊಳಗಾದಂಥವ್ರಿಗೆ ಅನುಕೂಲ ಮಾಡಿಕೊಳ್ಳೋದು ಮಾಧ್ಯಮ. ಇಂಥ ಒಂದು ಮಹತ್ವದ ಕಾರ್ಯಕ್ರಮ ಮಾಧ್ಯಮದ ಒಂದು ಕರ್ತವ್ಯ. ಈ ಒಂದು ಜಿಗೇರಿ ಸಂಪ್ರದಾಯದ ಕಾರ್ಯಕ್ರಮದಲ್ಲಿ ಅವರ ಒಂದು ಚಾನಲನ್ನು ಬಿಡುಗಡೆ ಮಾಡಿದರು. ಅದು ಅಲ್ಲದನ್ನ ಈ ಸಂಪ್ರದಾಯ ಪರಂಪರೆ ಯಾಕಂದರೆ ನಮ್ಮದೇನಪ್ಪ ಅಂತಂದರೆ ಒಂದು ಅಧ್ಯಾತ್ಮದ ಕಾರ್ಯಕ್ರಮ. ಇದು ಬ್ರಹ್ಮ ವೇದಿಕೆ. ಇದೆಲ್ಲ ಏನಪ್ಪ ಅಂತಂದ್ರೆ ರೈತರ ಭಕ್ತಿ ಚೇನಿಯೋಗಿ ದೇವ ನಿಶ್ಚಯ ಪಾವತಿ ಮಾನವ ಐಸ ಆಹೆ ಅಭಿಪ್ರಾವ ಈ ಅಂದ್ರೆ ಮರಾಠಿ ಶಬ್ದದೊಳಗೆ ಎಲ್ಲರನ್ನೂ ಪ್ರಾಪಂಚಿಕ ಜೀವನದಿಂದ ಈ ಭಕ್ತಿ ಕಡೆಗೆ ಸೆಳೆದು ಅಧ್ಯಾತ್ಮ ಜೀವಿಗಳನ್ನಾಗಿ ಮಾಡಿ ಮುಕ್ತರು ಮಾಡೋದು ಈ ಸಂಪ್ರದಾಯದ ಮೂಲ ಗುರಿ. ವ್ಯವಸಾಯ ಮಹಾರಾಜರು ಅದನ್ನ ಮಾಡ್ಯಾರ, ಗಿರಿಮಲ್ಲೇಶ್ವರ ಮಹಾರಾಜರು ಅದನ್ನ ಮಾಡ್ಯಾರ. ಈ ಸಂಪ್ರದಾಯದ ಸದ್ಗುರುಗಳು ವ್ಯವಸಾಯ ಮಹಾರಾಜರು ಅಂತಂದ್ರೆ ಈ ಸಂಪ್ರದಾಯವನ್ನ ಸ್ಥಾಪನೆ ಮಾಡಿದಂಥವ್ರು. ಅವರು 33 ಹಳ್ಳಿ ಇನಾಮದಾರಿದ್ರು, 5,000 ಎಕರೆ ಜಮೀನ್ದಾರ ಮಾಲಕರು. ಅವರ ಗುರುವಿನ ಕಡೆ ಉಪದೇಶ ತಗೊಂಡು ಸಾಧನೆಯನ್ನು ಮಾಡಿ ಆತ್ಮಜ್ಞಾನ ಸತ್ಪುರುಷರಾಗಿ ಈ ಸಂಪ್ರದಾಯ ಸ್ಥಾಪನೆ ಮಾಡಿದ್ರು. ಆ ಸಂಪ್ರದಾಯದಲ್ಲಿ ನೀವೆಲ್ಲ ನಿಮ್ಮನ್ನೆಲ್ಲ ಹಿಡ್ಕೊಂಡು ಆ ಗುರು ಉಪದೇಶವನ್ನು ಪಡ್ಕೊಂಡು ಅಧ್ಯಾತ್ಮ ಪ್ರಪಂಚದ ಜೊತೆಗೆ ಪಾರಮಾರ್ಥ ಯಾವ ರೀತಿ ಪ್ರಪಂಚ ಮಾಡಬೇಕು, ಯಾವ ರೀತಿ ಪರಮಾರ್ಥ ಮಾಡಬೇಕು, ಯಾವ ರೀತಿ ಜೀವನದಲ್ಲಿ ಮುಕ್ತಿಯನ್ನು ಹೊಂದಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಈ ಜಿಗೇರಿ ಸಂಪ್ರದಾಯಗಳ ಗುರಿ. ಆದ್ದರಿಂದ ಈ ಸಂಪ್ರದಾಯ ಪರಂಪರೆ ಬಹಳ ಮಹತ್ವ. ಯಾಕಂದ್ರೆ ಮಾದೇವ ಮಹಾರಾಜರು ನಾವು ಮಾತಾಡಿದ್ದೀವಿ, ಅವ್ರೇನೋ ಒಂದು ನಾಳೆ ದಿವಸ ಜನ ಭಾಳ ಕೊಡ್ತಾರೆ ಅಮಾವಾಸ್ಯೆ ಕಾರ್ಯಕ್ರಮ. ಅದು ನಾವೊಂದು ಹಿಡ್ಕಲ್ ಕಾರ್ಯಕ್ರಮದಾಗ ಕೂಡಿ ಒಂದು ಸಪ್ತಾಹ ಬರಬೇಕು, ನಾವೆಲ್ಲ ಅಮಾವಾಸ್ಯೆ ಇನ್ನೊಂದು ಭಾಳ ಕೊಡ್ತಾರೆ. ಅಂದರೆ ವಿಶೇಷತೆ ಅಂದ್ರೆ ನಮ್ಮ ಭಾಗದಾಗ ನಾವು ರಗಲು ಕಾರ್ಯಕ್ರಮ ಮಾಡ್ತೀವಿ, ಅಲ್ಲೆಲ್ಲ ಸಪ್ತಾಹಗಳು ಮಾಡ್ತೀವಿ, ಯಾರನ್ನ ಕರೆದುಕೊಳ್ಳೋಂಗಿಲ್ಲ. ಸಪ್ತಾಹ ಇತ್ತು ಅಂದರೆ ಎಲ್ಲರೂ ಜನರು ಒಳ್ಳೆ ಹಾಕ್ತಾರೆ. ಇಂಥ ಒಂದು ನಮ್ಮ ರಾಜ್ಯದ ರಾಜಧಾನಿ ಇದೆ. ಈ ರಾಜ್ಯದ ರಾಜಧಾನಿ ಒಳಗೆ ನಮ್ಮ ಸದ್ಗುರುಗಳ ಜಯಕಾರ, ಸದ್ಗುರುಗಳ ಒಂದು ಏನಪ್ಪ ಅಂತಂದ್ರೆ ಮಾಡಿದಂಥ ಕಾರ್ಯ, ಅವ್ರು ನಡೆದ ಒಂದು ದಾರಿ, ಅಧ್ಯಾತ್ಮದ ಚಿಂತನೆ, ಇದನ್ನು ನಾವು ಇಂಥ ಜಾಗದಾಗ ಹೋಗಿ ಮಾಡಿದೀವಿ ಅಂತಂದ್ರೆ ಇದೊಂದು ಮತ್ತಷ್ಟು ಭಕ್ತಿ ಪ್ರಚಾರಕ್ಕೆ ಅನುಕೂಲ ಆಗ್ತೈತಿ ಅನ್ನೋಷ್ಟು ನಾವು ಹೇಳಿದ್ವಿ. ಅವರು ಒಪ್ಪಿಕೊಂಡು ಅದೆಲ್ಲ ಸ್ವಲ್ಪ ಅವ್ರ ಮನೆಯೊಳಗೆ ಕಾರ್ಯಕ್ರಮ ಮಾಡ್ತಿದ್ರು. ಆನಂತರ ಈ ಗುಂಡೂರ ಕ್ರೀಡಾಂಗಣದೊಳಗೆ ಮಾಡಿದ್ದೀವಿ. ಇಲ್ಲಿ ಈಗ 3 ವರ್ಷ ಆಗ್ತಿಲ್ಲ ಬಜ್ಜಾರ ಒಂದು ಭವನದೊಳಗೆ ಕಾರ್ಯಕ್ರಮ ಮಾಡೋಕ್ಕೆ ಮುಖಂದು ಕೇಳಿದ. ಈಗ ಕಾರ್ಯಕ್ರಮ ಮಾಡ್ತೀವಿ, ಹಾಲು ಹಿಡಿದೀವಿ, ಎಲ್ಲ ವ್ಯವಸ್ಥೆ ಬೇಕಾದ ಮಾಡ್ಬೋದು, ಊಟ ವ್ಯವಸ್ಥೆ. ಮಂದಿನ ಹೆಂಗೆ ಕೂಡಿಸೋದಕ್ಕೆ ನಾ ಹೇಳಿ ಮಂದಿನ ಬರೋದು ಬಿಡಿಸೋದು ರಗಡಾಗಿದೆ ನಮ್ಮ ಕಟ್ಟೇನೆ. ನಾನು ಮಾಡಿ ದೇವ ಸಪ್ತಾಹ ವಯಸ್ಸಾದವರು, ಉಪವಾಸದಿದ್ದಂಥವ್ರು, ಅನಕ್ಷರಸ್ಥರು ಯಾರು ಬರಕ್ಕೆ ಹೋಗ್ಬೇಕು ತೊಂದರೆ. ಯಾಕಂದರೆ ಇಂಥ ಸಿಟಿ ಒಳಗೆ ಹಾದಿ ಗೊತ್ತಾಗಂಗಿಲ್ಲ, ಜಾಗ ಗೊತ್ತಾಗಂಗಿಲ್ಲ, ತ್ರಾಸ ಆಗೈತಿ. ಯಾರಿಗೆ ಎಲ್ಲ ಥರದ ಅನುಭವ ಇರುತ್ತೆ ಅಂಥಷ್ಟು ಅವರು ಜೀವನ ಮಾಡಿದಂಥ ಅನುಭವ ಇರ್ತೈತಿ. ಅಂಥವನ್ನಷ್ಟೋ ಬರೆಯೋದು ಈ ಜಾಗ ಸಾಲ್ವಾದ ನಮಗೆ ಕಾರ್ಯಕ್ರಮ ಮಾಡೋದು. ಅಂದರೆ ಇದ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಅಡಗಿದೆ. ಈ ಒಂದು ಕಾರ್ಯಕ್ರಮದ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಅದೇನಪ್ಪ ಅಂತಂದ್ರೆ ಅದ ಸದ್ಗುರು ಅವತಾರಿಕೋಸ್ಕರ. ಯಾಕಂದ್ರೆ ಅವ್ರು ಮಾಡಿದ್ದ ಕಾರ್ಯ ಅವ್ರ ಜೀವನದಲ್ಲಿ ಏನಪ್ಪ ಅಂದ್ರೆ ನೊಂದವರನ್ನ, ತುಳಿತಕ್ಕೊಳಗಾದವರನ್ನ ಎತ್ತಿ ಹಿಡಿದು ಅವ್ರನ್ನ ಸಂರಕ್ಷಣೆ ಮಾಡೋದು ಅವ್ರ ಗುರಿ. ಮತ್ತು ಅದೆಲ್ಲ ದೇಶದ ಸ್ವಾತಂತ್ರ್ಯತೆ, ಗೋವಾ ವಿಮೋಚನೆ, ಕರ್ನಾಟಕ, ಇಂಥ ಒಂದು ಮಹಾನ್ ಕಾರ್ಯದಲ್ಲಿ ಅವ್ರ ಕಾರ್ಯ ಬಹಳ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಶೋಭೆ ತಂದಿರೋದೇನು ವರ್ಣನಾತೀತ ಕಾರ್ಯಕ್ರಮ. ಯಾಕಪ್ಪ ಅಂದ್ರೆ ನಾವು ಜನ ಕೂಡಿದಾಗ ಅದೊಂದು ಚಂದ ಬರುತ್ತೆ. ಮಾದೇವ ಮಹಾರಾಜರು ಹೇಳ್ತಾರೆ ಅವ್ರ ಶಬ್ದದಾಗ ನಮಗೆ ಹೇಳಕ್ಕೆ ಬರೋದಿಲ್ಲ. ಅದು ಹೇಗಂದ್ರೆ ಅಲ್ಲಿ ಎಲ್ಲ ಇದ್ದಾಗ ಅಳಾಕ್ ಬರ್ತೈತೆ. ಏನು ಅಳಾಕ್ ಬರ್ತೈತಿ. ಮಂದಿ ಜನ ಕೂಡಿದಾಗ ಹೇಳೋರಿಗೂ ಒಂಥರ ಅಲ್ಲಾಗ ಅಳಾಗ ಚಂದ. ಹಂಗೆ ಇದು ವೇದಿಕೆ ಇತ್ತಪ್ಪ, ನಾವು 110-20 ಮಂದಿ ಕೊಡಿಲಿ
ದೊಡ್ಡ ದೊಡ್ಡ ಭಾಷಣಗಳು ಮಾಡಿ 4 ಮಂದಿ ತೆಳಗೆ ಕೂತ್ರೆ ಏನು ಮಾಡ್ಬೋದು? ಆ ವೇದಿಕೆ ಗೌರವ ಬಂದಿದ್ದು ಆ ಗೌರವವನ್ನು ತಂದು ಕೊಟ್ಟವ್ರು ಯಾರಂದ್ರೆ ಅವ್ರು ನೀವೆಲ್ಲ ಸಂಪ್ರದಾಯಗಳು ಭಕ್ತಾಗಿ ಇವೆಲ್ಲ ಥರದ ವ್ಯವಸ್ಥೆ ಮಾಡೋರಲ್ಲ. ಎಲ್ಲ ಏನು ಕಬ್ಬಿಳಾದ ನೋಡ್ಕೊಂಡವ್ರಿಲ್ಲ ಎಲ್ಲ ಅದಾರ. ಇವರು ಉಪಚಾರ ಆಗಿರ್ಬೋದು, ವಸತಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಂದರೆ ಎಲ್ಲರೂ ಮಾಡ್ಲಿಕ್ಕೆ ಬರ್ತೈತೆ. ಜನರು ಕೂಡಿಸ್ಲು ಭಾಳ ಕಠಿಣ. ಅದೇನಪ್ಪ ಅಂತಂದ್ರೆ ಅದು ನಿಮ್ಮ ಭಕ್ತಿಗೆ ಅದಕ್ಕೆ ತುಲನೆ ಮಾಡುವಂಥದ್ದು ಇಲ್ಲ. ಹಾಗೆ ಎಷ್ಟೋ ಮಂದಿ ನೀನು ರಾತ್ರಿ ಹೆಣ್ಮಕ್ಳು ಬಂದವರು, ಡೈರೆಕ್ಷನ್ ಬಂದವರು, ಏನು ಸಿದ್ದರಾಮಯ್ಯ ಬಸ್ ಫ್ರೀ ಬಸ್, ಆ ಬಸ್ನಾಗ ಭಾಳ ಮಂದಿ ಬಂದ್ಬಿಟ್ಟಾರೆ. ನೀನು ರಾತ್ರಿ ಬಂದ್ಬಿಟ್ಟಾರೆ. ಅದು ಈಗ ನಮ್ಮ ಕಾರ್ಯಕ್ರಮಕ್ಕೂ ಈಗ ಸ್ವಲ್ಪ ಅನುಕೂಲ ಆಗಿ ಆದಾಗ ಆಯ್ತು. ಬಸ್ ಸೇವೆ ಹಾಕಿಬೋದಾಗಿದ್ರೆ ತೊಂದರೆ ಆಗ್ತಿತ್ತು. ಆದ್ರೆ ಎಷ್ಟೋ ಮಂದಿ ಯಾಕಂದ್ರೆ ಇಲ್ಲಿ ಬಂದು ನೀನು ರಾತ್ರಿ ಬಂದರು, ರಾತ್ರಿ ನಸಿಕನಾಗ ಬಂದವರು ಅಡುಗೆ ಮಾಡಕ್ಕೆ ಅವ್ರ ನಿಂತಾರೆ. ನೋಡ್ರಿ ಎಷ್ಟು ಸೇವಾ ಮನೋಭಾವ. ಪುರಾಣ ಕೇಳೋದು, ಸೇವಾ ಮಾಡೋದು, ಸ್ವಂತ ಕೈಯಿಂದ ಕೆಲಸ ಮಾಡಿಕೊಂಡು ಬಂದಿಲ್ಲಿ ಸೇವಾನು ಮಾಡೋದು, ಪುರಾಣ ಕೇಳೋದು. ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅದಕ್ಕೆ ಶೋಭಿರ್ತದೆ. ಈ ಸಂಪ್ರದಾಯದ ಭಕ್ತರಲ್ಲಿ ಅಂತ ಯಾಕಂದ್ರೆ ಅದಕ್ಕೆ ಅನ್ನಲ್ಲ ಅವ್ರ ಗುರುಗಳು ಸಂಪ್ರದಾಯದ ಬಹುಸಾರ ಗುರು ಶಿಷ್ಯಾಂಶ ಏಕ ಚಿಪ್ಪದ ಅಂತ ಯಾಕಂತಂದ್ರೆ ಗುರು ಭಾಳ ದೊಡ್ಡ, ಭಾಳ ಎತ್ತರ ಹಾಕೊಂಡ ಭಾಳ ದೊಡ್ಡ ಗುರು ಅಲ್ಲ, ತಲೆ ಕೂತಾಗ ಭಾಳ ಸಣ್ಣ ಶಿಷ್ಯ ಅಲ್ಲ. ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕು? ಗುರು ಶಿಷ್ಯಾಂಶ ಏಕ, ಗುರುನು ಶಿಷ್ಯನಿಗೆಲ್ಲ ಅವನ ಪದವಿ ಒಂದೇ. ಅದಕ್ಕೆ ಅವ್ರು ಸ್ವಲ್ಪ ಉಪಯೋಗ ಮಾಡಿದಾರೆ. ಅಂತಃಕರಣ ನೋಡಮ್ಮ ಗುರುರಾಯ ತನ್ನಂತೆ ಮಾಡಿದು ಎನ್ನ ಕಾಯ. ಗುರು ಅಂದರೆ ಎಂತ ಅಂತಂದ್ರೆ ಅವ್ರು ಹೇಳಲ್ಲ, ಅವ್ರ ಪಂಪು ಉದಾಹರಣೆ ಹೇಳೋರು ಅದನ್ನು ಅತ್ಯಂತ ನಿಕಟ ಸಂಬಂಧಿ, ಭಾಳ ಒಡನಾಟ. ಅವ್ರೇನು ಬಾಯಿಗೆ ಹೇಳ್ತಾರೆ ಅದನ್ನು ಅದೇ ಕ್ಷಣಕ್ಕನ ಆ ಕೆಲಸಕ್ಕೆ ಮುಂದುವರಿತಿದ್ರು. ಹಂಗೆ ಅವ್ರ ಕಡೆಯಿಂದ ಸಾಕಷ್ಟು ಸೇವೆ, ಸಮಾಜ ಸೇವೆಯನ್ನು ಮಾಡ್ಕೊಂಡವ್ರು ಮಾಧವನ ಸಮಾಜದ ಕೆಲಸವನ್ನು. ಹಂಗೆ ಅವ್ರಿಗೆ ಪ್ರಪಂಚದೊಳಗೆ ಏರುಪೇರುಗಳು ಇರ್ತಾವೆ. ಭಾಳ ಸುಖಾನು ಸಿಗತೈತಿ, ಭಾಳ ರೊಕ್ಕಗಳು ಹಾಕೈತಿ, ಏನೂ ಇಲ್ಲಾರ ತ್ರಾಸು ಭೋಗಿಸೋದು ಭಾಳ ಬರ್ತಿರ್ತೈತಿ. ಅಂಥದ್ರಲ್ಲಿ ಎಲ್ಲ ನೋವುಗಳನ್ನು ಉಂಡಂಥವ್ರು ನಮ್ಮ ಕೈ ಬೆಳೆದಾರೆ. ಅವರೆಲ್ಲ ತಮ್ಮ ಜಮಖಂಡಿ ಒಳಗೆ ಮೊದಲನೇ ಜೀವನ. ಅದಕ್ಕಿಂತ ಪೂರ್ವವಾದ ಶಿಕ್ಷಣ, ಅವ್ರು ಕೆಲವೊಂದು ಶಿಕ್ಷಣ ಅಥವಾ ಅವರು ತಮ್ಮ ಬಳಗವನ್ನು ಜಮಖಂಡಿಗೆ ಮಟ್ಟು ಮಾಡಿದರು. ಅಲ್ಲಿ ಅವರು ಆದವಾನ ಕೊಟ್ಟು ಅವರೆಲ್ಲ ಹೇಳುತ್ತಾರೆ, ಧರ್ಮಪತ್ನಿ ಹೇಳ್ತಾರೆ, ವಾರದಾಗ 2 ಸಲ ನಮ್ಮ ಮನೆಗೆ ಹೋಗ್ತಿದ್ದೆ. ಇಲ್ಲಾಂತಂದ್ರೆ ಸುಮಾರು ರೋಡ್ ಮ್ಯಾಗ ನಿಂತ ಕರೆ ಕಳಿಸಿ ಭೇಟಿ ಅಷ್ಟೇ ಅವ್ರ ಸಮಾಧಾನ. ಹಿಂಗೆ ಯಾಕಂದ್ರೆ ಗುರು ಅಷ್ಟು ಭಾಳ ದೊಡ್ಡ ಹೃದಯವಂತಿರ್ತಾನೆ. ಆ ಒಂದು ಕೃಪಾಶೀರ್ವಾದದಿಂದ ಅವ್ರು ಅವೆಲ್ಲ ತ್ರಾಸ ಇದ್ರೆ ಸಹಿತ ಅದ್ರಾಗ ಹಂಗೆ ಮುಂದೋಗಿ ಸಮಾಜ ಸೇವೆನೂ ಆಯ್ತು, ತನ್ನ ಪ್ರಪಂಚದ ಜೀವನ ಅನ್ನೋದು ಮಾಡ್ಕೊಂಡು ಬಂದ ಇಂಥ ಒಂದು ಬೆಂಗಳೂರು ಅಂತ ಮಹಾನಗರದಲ್ಲಿ ನೆಲೆಸಿ ಅದಕ್ಕೆ ಒಂದು ಅವರು ಮಾಧವನಪುರದ ಸಪ್ತಾಹ ಪ್ರಾರಂಭ ಮಾಡಿದರು. ಅದರ ನಂತರ 10-12 ವರ್ಷದಿಂದ ಅವರು ಆರೋಗ್ಯದಿಂದ ಸರಿಯಿಲ್ಲ, ಬೇರೆ ಆಗಿದ್ದಾರೆ. ನಂತರ ಈ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣ ಬೆಳೆಯಲಾಗ್ತದೆ. ಅದರ ಜೊತೆಗೆ ಗುರುಗಳ ಜೊತೆಗೆ ಶಿಷ್ಯರ ಸಪ್ತಾಹ ಅದ್ರ ಜೊತೆಗೆ ಹಾಲಾಗಿದೆ. ಇದೇನಪ್ಪ ಅಂತಂದ್ರೆ ಸುಕೃತ ಪುಣ್ಯ ಅಂತಾರೆ. ನಮಗೇನಾದ್ರು ನಾವು ಈ ಜೀವನದಲ್ಲಿ ಸಂಪತ್ತು ಗಳಿಸಿದವ್ರು ಯಾರಿಲ್ಲ, ಸಾವಿರಾರು ಕೋಟಿ ಗಳಿಸಿಟ್ಟಾರೆ. ಅವ್ರು ಏನು ಹೋಗಿತಾರ ಗೊತ್ತಿಲ್ಲ. ಸಾರ್ಥ ಬಳಕ ಒಂದು 6 ತಿಂಗಳು ಭಾಳ, ಒಂದು ತಿಂಗಳು 2 ತಿಂಗಳು ನೆನಪಡ್ತದೆ. ಆಮೇಲೆ ಮರೆತು ಬಿಡ್ತಾರೆ. 1000 ಕೋಟಿ ಗಳಿಸಿದಂಥವ್ರು ಮರಿತಾರೆ. ಮರಿಲಾರ್ದಂಥ ಕೆಲಸ ಮಾಡ್ಬೇಕಾತಂದ್ರೆ ಇಂಥ ಪುಣ್ಯ ಕೆಲಸ ಮಾಡಬೇಕು. ಅವ್ರ ಜ್ಞಾನಿಗಳು ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರೀ ಸುಖ ಭೋಗ ದೊರಕುವುದುಂಟೆ ಅಂತ. ನಾವೇನು ಮಾಡಲಿಲ್ಲ ಅಂದ್ರೆ ನಮಗೆಲ್ಲ ಸುಖ ಸಂತೋಷ ನೆಮ್ಮದಿ ಸಿಗೋದು ಶಕ್ಯತೆ. ನಾವೇನಾದರೂ ಒಂದು ಸ್ವಲ್ಪ ಸಮಾಜಮುಖಿ ದುಡಿದಾಗ, ಅಧ್ಯಾತ್ಮದ ಚಿಂತನೆಗಳು ಒಳಪಟ್ಟಾಗ, ಸಾಧನೆ ಮಾಡಿದಾಗ ನಮಗೆ ಆ ಒಂದು ಕೀರ್ತಿ ಸಿಗಲಿಕ್ಕೆ ಶಕ್ಯತೆ. ಆ ರೀತಿ ಅವರೆಲ್ಲ ತಮ್ಮ ಬಳಗ ಅವರೆಲ್ಲ ಅವ್ರ ಸಾವಳಿಗೆ ಆ ಕಡೆಲ್ಲ ಬೆಳಗ್ಗೆ ಬಂದರು, ಎಲ್ಲರೂ ಸತ್ತಾಗಿ ಬಂದಾರೆ. ಅವರು ಪುಣ್ಯಾರಾಧನೆ ಕಾರ್ಯಕ್ರಮ ಅಂದರೆ ಮಾಡಿದಂಥ ಪುಣ್ಯದ ಪ್ರತಿಫಲ ಇಂಥ ಕೆಲಸ ಮಾಡಿ ಹಾಕಿಸ್ತಿದ್ವಿ. ಯಾಕಂದರೆ ಇದೇನು ಭಾಳ ನಾವೆಲ್ಲ ವಿಚಾರ ಮಾಡುವಂಥದ್ದು. ನಾವೆಲ್ಲ ಬೇಕಾದ ಮಾಡ್ಬೇಕಂತ ಹಾಗಾಗಿಲ್ಲ. ಸುಮ್ಮ ಇಚ್ಛಾ
ಅದು ಅಧ್ಯಾತ್ಮದೊಳಗೆ ಹಿಂಗೆ ಇಷ್ಟೊಂದು ಒಂದು ಮಹತ್ವ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮಾಡ್ತಾರೆ ಅವರು ಆ ರೀತಿ ನಡೆದು ಬಂದಂಥವ್ರು. ಗುರುವಿನ ಗುಲಾಮದಲ್ಲ, ಹಂಗೆ ನಡೆದು ಬಂದವರು, ಹಂಗೆ ಜೀವಿಸಿದವರು. ನಾವು ಒಂದು ಸಮಯ ಯಾಕಂದ್ರೆ ಹೇಳ್ಬೇಕಂದ್ರೆ ಅಲ್ಲಿ ಸಪ್ತಾಹ ಮಾಡಿದ್ದೀವಿ ಅವ್ರ ಮನೆಯೊಳಗೆ. ಅದು ಮಾಧವಾನಂದ ಪ್ರಭುಜಿಯವರ ಒಂದು ಮೂರ್ತಿ ಕೆತ್ತನೆ ಜೈಪುರದೊಳಗೆ ಹಾಕಿದ್ರು. ಈಗೇನ ಕರ್ತೃ ಗದ್ದಿಗೆ ಮೇಲ್ಭಾಗ ಮಾಧವಾನಂದ ಪ್ರಭು ದೇವಸ್ಥಾನದೊಳಗೆ ಆ ಒಂದು ಮೂರ್ತಿಯನ್ನು ಕೆತ್ತಿಸ್ಕೊಟ್ಟವರು ಮುಕ್ಕುಂದ ಬೆಳೆದ ಕುಟುಂಬದವರು. ಅವಾಗ ಅವರಿಗೆ ಆರೋಗ್ಯ ಸರಿ ಇದ್ದಿದ್ದಿಲ್ಲ. ಇಲ್ಲಿ ಅಂದರೆ ಮೂರ್ತಿ ತರಕ್ಕೆ ಹೋಗ್ಬೇಕಾಗಿತ್ತು, ನಿಮ್ಮ ಆರೋಗ್ಯ ಸರಿ ಇಲ್ಲ ಮತ್ತು ಹೆಂಗೆ ಮಾಡ್ತೀವಿ ನೋಡೋದು. ನಾವು ಸ್ವಲ್ಪ ಅವ್ರಿಗೆ ಹೇಳಿದ್ವಿ, ಇಲ್ಲ ಮೊದಲು ನಂದೇನಾರ ಯಾಕಾಗತ್ತೆ ಮೂರ್ತಿ ತೊಗೊಂಡ್ಬಿಟ್ಟಿರ್ತೀವಿ. ನಾವು ಮುಕ್ಕುಂದ ಮತ್ತು 4 ಮಂದಿ ಕೊಟ್ಕೊಂಡು ಒಂದು 5-6 ಮಂದಿ ಕೊಟ್ಟು ಅದೀವಿ. ಮೂರ್ತಿ ಅಲ್ಲೆಲ್ಲ ಕೆತ್ತನೆ ಮುಗಿದಿತ್ತು, ಪೂಜಾ ಮಾಡಿದ್ವಿ, ಅದನ್ನೆಲ್ಲ ಬಾಕ್ಸ್ನೊಳಗೆ ಫಿಕ್ಸ್ ಮಾಡಿದ್ರು. ಇನ್ನು ಅದನ್ನು ಗಾಡಿಯಾಗ ಹೇರಿಸಿ ನಾವು ಈ ಕಡೆ ತಂದ್ಬಿಡೋರು ಜಾಗಗಳು. ಅಷ್ಟೆಲ್ಲ ಮಾಡಿ ಅದನ್ನ ಆರತಿ ಮಾಡಿ ಪೂಜೆ ಮಾಡಿ ಮೂರ್ತಿ ಎಲ್ಲ ತಯಾರು ಮಾಡಿಟ್ಟು ನಾವು ಹಾದಿ ಹಿಡಿದಿವಿ. ನಾವು ಆ ಜೈಪುರ ದಾಟಿದ್ದಿಲ್ಲ, ಸಿಟಿ ದಾಟಿದ್ದಿಲ್ಲ. ಅದು ಇವ್ರ ಪಂಪ್ಗಳೆಲ್ಲ ದೇಹ ಅಂತಾಗ ಸುದ್ದಿ ಬಂದ್ಬಿಟ್ಟು ಅಂದರೆ ದೇವ್ರ ದೇಹ ತ್ಯಾಗ ಮಾಡಿದ್ರು. ಅಂಥ ಒಂದು ಅನಾರೋಗ್ಯ ಇದ್ರೂ ಸಹಿತ ನನ್ನ ಗುರುವಿನ ಮೂರ್ತಿ ಮೊದಲು ಬರಲಿಪ್ಪ ಅಂತ ಅಪೇಕ್ಷೆ ಕೊಟ್ಟರೆ ಅಂದಾಗ ಅಂಥವ್ರು ಜೀವನ ಮುಕ್ತಿ ಕೊಡೋದು ಏನು ಜ್ಞಾನಿಗಳಿಗೆ ಅಸಾಧ್ಯ ಅಲ್ಲ ನಮ್ಮ ಮಾಡ್ತೀವಿ. ಹಾಗೆ ಜೀವನ ಮುಕ್ತಿ ಅನ್ನೋದು ಅದೇನು ಕಿರಾಣಿ ಅಂಗಡಿಯಾಗ ಮಾರ್ಕೆಟ್ದಾಗ ಸಿಗುವಂಥ ವಸ್ತು ಅಲ್ಲ. ಜೋ ಸದ್ದೋಸ್ತು ಧಾಕವಿತ್ತು ಸದ್ಗುರು. ಅಂಥ ಸದ್ಗುರು ನಮ್ಮ ಬೆನ್ನಾಗಬೇಕು, ನಮ್ಮ ನಡೆನುಡಿಗಳು ಅಷ್ಟು ಪರಿಶುದ್ಧತೆ ಇರಬೇಕು. ಅಂದಾಗ ಮಾತ್ರ ನಮಗೆ ಆ ಜೀವನ ಮುಕ್ತಿ ಸಿಗಲಿಕ್ಕೆ ನಾವು ಅರ್ಹರಾಗಿ ಅನ್ನೋದನ್ನು ಈ ಒಂದು ಕಾರ್ಯಕ್ರಮ ಮುಖಾಂತರ ಹೇಳಕ್ಕೆ. ಆದ್ದರಿಂದ ಸಂಪ್ರದಾಯ ಪರಂಪರೆ ಇವೆಲ್ಲ ಇಂಥ ಒಂದು ಬೆಂಗಳೂರು ಮಹಾನಗರದಲ್ಲಿ ಬಂದು ವಿಶೇಷ ಕಾರ್ಯಕ್ರಮ. ಅವರು ಮಹದೇವ ಮಹಾರಾಜರಿಗೆ ಹೇಳಿದ್ವಿ, ಗುರುಪಾಸರಿಗೆ ಬರ್ತೀನಿ ಅಂತ ಕೇಳಿ ಅವರು ನಮ್ಗೆ ಒಂದು ಸ್ವಲ್ಪ ಅವತ್ತ ಕಾರ್ಯಕ್ರಮ ಐತಂದ್ರೆ ಅದು ಏನು ಕಾಡ್ತೆ ಗೊತ್ತಾಗಲಿಲ್ಲ. ನಾವು ಯಾವಾಗಲೂ ಯಾರನ್ನಾದ್ರೂ ಕೇಳೋದು ಒಂದೇ ಮಾತಾಡಿ, 2ನೇ ಸಲ ಕೇಳಿಲ್ಲ. ಬರ್ತೀರಿ ಅಂದ್ಮೇಲೆ ಕಾರ್ಯಕ್ರಮ ಐತೆ ನಾನು ಅಷ್ಟು ಅಲಕ್ಷ ಮಾಡಿಬಿಟ್ಟು ನಾವು ಅಲಕ್ಷ ಮಾಡ್ಬಿಡೋದು ಮುಕ್ಕುದು ಅವರು ಅಲಕ್ಷ ಮಾಡಿಬಿಟ್ರು. ನಮ್ಮ ಹೆಸರು ಹಾಕಿರೋರು ಹೆಸರು ಹಾಕಲಿಲ್ಲ ಅಂದ್ರೆ ನಾವು ಬಂದು ಕಾರ್ಯಕ್ರಮದಾಗ ಭಾಗಿಯಾಗಬೇಕಂತ ಅವ್ರ ಬೆನ್ನ ಎತ್ತು ಬಂದಾಗ್ಬಿಟ್ಟು ಹೆಸರು ಹಾಕಲಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ರಚನೆ ಮಾಡ್ಬೇಕು. ಅವ್ರ ಭಕ್ತರು ಕೂತಿರ್ತಾರ, ಬೆಳಕು ಕೂಡ್ದಿರ್ತೈತಿ, ಏನೋ ಒಂದು ಅವ್ರಿಗೆ ಹೇಳೋದಿರ್ತೈತಿ, ಕೇಳೋದಿರ್ತೈತಿ. ಇದೆಲ್ಲ ಇದು ನಮ್ದಂದ್ರೆ ದೊಡ್ಡ ಜಾತ್ರೆ ಇದ್ದಂಗೆ. ಇದು ಯಾರು ನಾನಾ ಬರಲಿಲ್ಲ ಅಂದ್ರೆ ಇದು ನಡೀತೈತೆ ಸಮುದ್ರ. ಇದು ಸಣ್ಣ ಜಾತ್ರೆ ಅಲ್ಲ, ದೊಡ್ಡ ಜಾತ್ರೆ. ಅಕಸ್ಮಾತ್ ನಾನ ತಪ್ಪಿಸಿನಿಪ್ಪ ಅಂದ್ರೂ ಇದು ನಿಂದ್ರಂಗಿಲ್ಲ ಅಂಥ ಕಾರ್ಯಕ್ರಮಗಳ. ಹಂಗೆ ಅವ್ರನ್ನ ಕೇಳಿದ್ವಿ ಅವ್ರು ಇವರು ಒಂದು ಬಳಗ ತಗೊಂಡು ಅವ್ರಿಗೆ ಹೇಳಿದ್ವಿ, ನಾವು ವೇದಿಕೆ ಒಂದು ದೊಡ್ಡ ಕಾರ್ಯಕ್ರಮ ಇರುತ್ತೆ, ನಮ್ಮದೊಂದು ಗ್ರೂಪ್ ಐತಿ. ಅಂದರೆ ನಿಮ್ಮದು ಹಂಗೆ ಒಂದು ಗ್ರೂಪ್ ಅದ, ನಮ್ಮದು ಒಂದೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ನಮ್ಮದೇ ಆದಂಥದ್ದು ಒಂದು ಬಳಗ ನಮಗೆ ಬೇಕಾಗ್ತದೆ. ಎಲ್ಲ ನಮ್ಮ ಬಳಗನೇ ಕೊಡ್ತೇವೆ, ಸಂಪ್ರದಾಯ ಬಳಗನೇ ಕೊಡ್ತೇವೆ. ಇದು ಇಷ್ಟು ವಿಶೇಷತೆ ಇದ್ರೆ ಇಷ್ಟೆಲ್ಲ ಜನ ಕೊಡ್ಲಿಕ್ಕೆ ಕಾರಣ ಅಂದ್ರೆ ಒಬ್ಬರು ಮುಖೇನ ಒಬ್ಬರು. ಆ ಕಡೆ ನಮ್ಮ ಭಾಗದಾಗ ಇನ್ನವ್ರು ಇಲ್ಲೆಲ್ಲ ಬೆಂಗಳೂರು ಸಿಟಿ ಒಳಗೆ ಕೆಲಸ ಕಾರ್ಯಗಳಿಗೆ ಬಂದು ಇಲ್ಲಿ ಉದಾಹರ 10 ವರ್ಷಕ್ಕೆ 20 ವರ್ಷಕ್ಕೆ ಒಬ್ಬೊಬ್ಬರು ನಮ್ಮ ಹೆಂಚಿಗೆ ನಮ್ಮ ಭಾಗದ ಸಪ್ತಾಹ ಇಲ್ಲಿ ಹಾಕೈತಪ್ಪ, ನೀವೆಲ್ಲ ಬರ್ರಿ, ಒಬ್ಬರಿಂದ ಒಬ್ಬರಿಗೆ ಹಿಂಗೆ ಬೆಳೆದು ಇಷ್ಟು ಜನ ಕೊಡ್ಲಿಕ್ಕೆ ಶಕ್ತಿ ಐತಿ. ಮತ್ತು ಇಲ್ಲಿ ನಾವು ಕಾರ್ಯಕ್ರಮ ಮಾಡೋದು ಅಷ್ಟೊಂದು ಸರಳ ಇಲ್ಲ. ಆದರೂ ತಾವೆಲ್ಲ ಇಷ್ಟೊಂದು ಸಹಕಾರದಿಂದ ನಿಮ್ಮ ಪ್ರಪಂಚದ ಒತ್ತಡಗಳು ಮನುಷ್ಯನಿಗೆ 24 ತಾಸು ಸಾಲಂಗೆ ನಾವು ಪ್ರಪಂಚದ ಕೆಲಸ 24 ತಾಸು ಸಾಲಂಗೆ ಅಂದಾಗ ನಾವು ನಮ್ಮ ಮಠದ ಸಪ್ತಾಹಗಳೆಲ್ಲ ಕಾರ್ಯಕ್ರಮ ಮಾಡಿ ಸಹಿತ ಮಾತು ಇಂತಲ್ಲಿ ಇದು 500-600 ಕಿಲೋಮೀಟರ್ ದೂರ ಕಾರ್ಯಕ್ರಮ ಮಾಡ್ಯಾರಪ್ಪ ಅಂದ್ರೆ ಅಲ್ಲೇ ಹೋಗಿ ನಾವು ದೇವರಾಪುರ ಶ್ರಮ ಮಾಡ್ಬೇಕು. ನೀವೆಲ್ಲ ಬಂದಿಲ್ಲ, ನೀವೆಲ್ಲ ಧನ್ಯರು. ಆದ್ದರಿಂದ ಈ ಸಂಪ್ರದಾಯ ಗುರುಪುರ ತಾವೆಲ್ಲ ಸಮಯ ಆಗೈತಿ, ಊಟ ಮಾಡಬೇಕು. ಮತ್ತು ನೀವೆಲ್ಲ ಹೊಳೆ ನಿಮ್ಮ ಊರಿಗೆ ಹೋಗೋರು ಎಲ್ಲರೂ ಭಾಳ ಸಮಾಧಾನ ಶಾಂತಿಯಿಂದ ಈ ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮ ಭಾಗದಿಂದ ಬಂದಂಥವ್ರು ಎಷ್ಟು ಇವತ್ತು ಬೆಂಗಳೂರಾಗ ಬರೋಕ್ಕಾಗಲಿಲ್ಲ. ಜುಲೈ 7ನೇ ತಾರೀಕಿನ ದಿವಸ
ಔಜಿಕರ್ ಮಹಾರಾಜರ ಒಂದು ದೊಡ್ಡ ಪ್ರಮಾಣದಲ್ಲಿ ಸಪ್ತ ಪುಣ್ಯಾರಾಧನೆ ಕಾರ್ಯಕ್ರಮ ಭೂ ಕೈಲಾಸಾಸ್ತ್ರದ್ದಾಗಿರ್ತೈತಿ. ಅಲ್ಲಿ ಆ ಭಾಗ ಸಂಕೋಲಟ್ಟಿ, ರಡ್ಡಹಟ್ಟಿ, ಇನ್ನೂ ಅನೇಕ ಅಲಿಬಾಜು ಹಳ್ಳಿದ ಆ ಭಾಗದಿಂದ ಬಂದಂಥವ್ರಿಗೆ ಆ ಕಾರ್ಯಕ್ರಮಕ್ಕೆ ಬರಬೇಕು. ಅದು ಅಲ್ಲದ್ರೆ ಅವರೊಂದು ತುಸುನ ಒಂದು 80 ಲಕ್ಷ ಖರ್ಚು ಮಾಡಿ ಒಂದು 80 ಲಕ್ಷ ಆಯಿತು, 1 ಕೋಟಿ ಇಲ್ಲ. ಆದರೂ ಸಹ ನಮಗೆ ಪೂಜಾ ಕರೆದ್ರು. ಪೂಜಾ ಮಾಡಿದ್ರು, ಬುದ್ಧಿ ಪೂಜೆ ಮಾಡಿದ್ರೆ 1 ವರ್ಷ ಆಗಿದೆ, ಮುಗಿಬೇಕಾಗ್ತಂದ್ರೆ ನನಗೂ ಒಂದು 50 ರೂಪಾಯಿ ಹಾಕ್ಯಾರ. ಕೇಂದ್ರ ಸರ್ಕಾರದಿಂದ ಏನು ಸ್ವಲ್ಪ ಸಹಾಯ ಬೇಕಂತಂದ್ರೆ ನಾವು ಸ್ವಲ್ಪ ಕೊಟ್ಟಿವಿ. ಅದೇನಂತಂದ್ರೆ 40 ಲಕ್ಷದ ಹೋಗಿ 2 ಅಂತಸ್ತು ಮಾಡಿ 80 ಲಕ್ಷ ಭಕ್ತಾದಿಗಳೆಲ್ಲ ನೀವೇ ಅದಕ್ಕೆ ಕಾರಣ ಮತ್ತೆಲ್ಲ. ಈಗ ನಾವೇನಕ್ಕೆ ಅವರಾಗಲಿ ಅವ್ರ ವೈಯಕ್ತಿಕ ಸ್ವಾರ್ಥಕ್ಕೆ ನಾವು ನಮ್ಮ ವೈಯಕ್ತಿಕ ಸ್ವಾರ್ಥದಾಗ ಏನಾಗಿಲ್ಲ. ಮಠ ಭಾಳ ದೊಡ್ಡ ಮಾಡಿದಪ್ಪ, 50 ಕೋಟಿ ಖರ್ಚು ಮಾಡಿದ್ರು, ಅದು ನನ್ನ ಸಲ ಆಗ್ಯಾವ, ನಿಮ್ಮ ಸಲ ಆಗ್ಯಾವ. ಮತ್ತು ಅದು ಮಾಡಿದ್ರು ನೀವು ಎಲ್ಲ ನಮ್ಮ ಕರ್ತವ್ಯ ಅಷ್ಟೇ ನಾವು ಮಾಡೋರು ಕೆಲಸಗಾರ. ನಾವು ಗಿರ್ಮಲಪ್ಪ ಅಂತ ಹೇಳಿದ್ರೆ ಬಾಬುಸಾಹೇಬ್ ಮರ, ನಾವು ಒಬ್ಬ ಹಮಾರ ಪಾತ್ ಹೇಳ್ತಿದ್ರತ್ತ ಬಾಬುಸಾಹೇಬ್ ಮಹಾರಾಜರು. ನಾವು ಪೋಸ್ಟ್ ಮಾನ್, ಈ ಸುದ್ದಿ ಹೋದ ಭಕ್ತರಿಗೆ ಮುಟ್ಟಿಸು, ಗುರುವಿನ ಸುದ್ದಿ ಹೋದ ಶಿಷ್ಯ ಮುಟ್ಟಿಸೋದು ಕರ್ತವ್ಯ. ಯಾರ್ದಾಗೆ ಒಂದು ಟಪಾಲ್ ಹೋಗಿ ಕೊಡ್ತದೆ, ಓದ್ಬಿಟ್ಟು ನಮ್ಗೆ ಗೊತ್ತಾಗ ಮುಗಿಸಿ. ನಾವೊಬ್ಬ ಟಪಾಲ್ ಮುಟ್ಟಿಸುವಂಥ ಒಬ್ಬ ಪೋಸ್ಟ್ ಮ್ಯಾನ್ ಅಂತ ಅವರು ಬಾಬುಸಾಹೇಬ್ ಮಹಾರಾಜರು, ಗಿರ್ಮಲಪ್ಪ ಮಹಾರಾಜರು. ಈ ಸಂಪ್ರದಾಯದೊಳಗೆ ನಾನು ಒಬ್ಬ ಸೇವಕ, ಒಬ್ಬ ಹಮಾರತ್ಮ ಅಂತ ಹಂಗೆ ನಡೆದು ಬಂದಂಥ ದಾರಿಯೊಳಗೆ ಈ ಸಂಪ್ರದಾಯ. ಯಾಕಂದ್ರೆ ಈ ಗುರು ಪೀಠ ಅಂದರೆ ಬಹಳ ವಿಚಿತ್ರ ಇದೆ. ಅವ್ರು ಮುಟ್ಟೋದು ಅಟ್ಟದ ಸೂಕ್ಷ್ಮ ಇದೆ. ಅಂಥವ್ರು ಮಾಧವಾನಂದ ಪ್ರಭುಜಿಯವರು ಇವರೆಲ್ಲ ಕೊಂಡ್ಕೊಂಡಂಥವ್ರು, ಅವ್ರ ಅವ್ರ ಜೊತೆಗೆ ಇದ್ದಂಥ ಸಾವಿರಾರು ಜನ ತಮ್ಮ ತೊಡಿ ಮ್ಯಾಕೆ ಕುಡಿಸ್ಕೊಂಡು ಈ ಭಕ್ತಿ ಪ್ರಚಾರ ಮಾಡೋಕ್ಕೆ ಹಚ್ಚಾರ. ಅಷ್ಟೇ ಅಲ್ಲ, ಅವ್ರು ಏನಪ್ಪ ಅವ್ರ ಜೀವನದಲ್ಲಿ ಅವ್ರು ಏನು ಬಯಸ್ತಾರೆ ಅದನ್ನೆಲ್ಲವೂ ಪೂರೈಸಿ ಮಾಡಿಕೊಟ್ಟವ್ರು ಮಾಧವಾನಂದ ಪ್ರಭುಜಿಯವರು. ಭಾಳ ವರ್ಣನಾತೀತ ಐತಿ ಅದ್ರಾಗ. ಅಂಥ ಒಂದು ಸಾಮರ್ಥ್ಯ ಐತಿ ಈ ಸಂಪ್ರದಾಯದಲ್ಲಿ. ಅದು ಈ ಒಂದು ಭಾಗದವರು ವಿಶೇಷ ಕಾರ್ಯಕ್ರಮ ಇದೆಲ್ಲ ಇಲ್ಲಿ ಸಂಘಟನಾಕಾರರು ನಮ್ಮ ಮಹಾದೇವ ಪಣ್ಣವರು, ಮುಕುಂದ್ ಬೆಳಗಲಿ ಅವರು, ಧರ್ಮರಾಜ ನಾಯಕ್ ಅವರು, ಅವರೆಲ್ಲ ಧರ್ಮರಾಜವರು 4-5 ದಿವಸ ಕಟ್ಟಲಿ ಇದ್ರದ್ದೆಲ್ಲ ಜಾಗದ ಉಸ್ತುವಾರಿ, ಸ್ವಚ್ಛತೆ ಮಾಡಿಸೋದು, ಇದೆಲ್ಲ ಬಂದಂಥ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ. ಯಾಕಂದರೆ ಎಲ್ಲ ಥರ ವ್ಯವಸ್ಥೆಯನ್ನು ಅವರು ಇಲ್ಲಿ ಇದ್ದಂಥ ಟೀಮ್ ಮಾಡಿರ್ತೀವಿ. ಅವ್ರನ್ನೂ ಆ ಸದ್ಗುಣಾಥ ಸಾಕಷ್ಟು ಅವರಿಗೆ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕಾಪಾಡಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಯಾಕಂದ್ರೆ ನೀವೆಲ್ಲ ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಐತಿ, ಆರತಿ ಆಗೈತಿ, ನಂತರ ಪ್ರಸಾದ. ಆಮೇಲೆ ನಿಮ್ಗೆ ಯಾರು ಅವಕಾಶ ಅನುಕೂಲ ಇದ್ದಂಗೆ ನೀವು ಯಾವ ರೀತಿ ಹೋಗ್ಬೇಕಿಲ್ಲ ಅವ್ರಿಗೆ ನಿಮ್ಮ ಊರಿಗೆ ಹೋಗಕ್ಕೆ ಅನುಕೂಲ. ಈ ಒಂದು ಸಂಪ್ರದಾಯ ಗುರು ಪರಂಪರೆಯಲ್ಲಿ ತಾವೆಲ್ಲ ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿರಬೇಕು. ತಮ್ಮೆಲ್ಲರಿಗೂ ಒಂದು ಮಾತನ್ನು ಹೂ ಬಿಡುವ ಹೂ ಕೂಡ ಮನೋಶ್ಲೋಕ ಆಗ್ತೈತಿ. 2